ಹೀಗೆ 16.65 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಯೋಜನೆಗೆ ಕಾಗವಾಡ ಕ್ಷೇತ್ರದ ಶಾಸಕ ರಾಜು ಕಾಗೆ ಚಾಲನೆಯನ್ನು ನೀಡಿದ್ದು, ಕಾಗವಾಡ ಪಟ್ಟಣ ಪಂಚಾಯಿತಿಯ ಮುಂಭಾಗದಲ್ಲಿ ಮುಕ್ತಿ ವಾಹನದ ಪೂಜೆಯನ್ನು ನೆರವೇರಿಸಿ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ನೀಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಪ್ರತಿಯೊಂದು ಹಂತದಲ್ಲಿ ಸಾಮಾನ್ಯ ಕುಟುಂಬಗಳಿಗೆ ನೆರವು ನೀಡಲು ಮುಂದೆ ಬಂದಿದೆ. ಬೇರೆ ಬೇರೆ ಯೋಜನೆಗಳ ಮೂಲಕ ಸಹಾಯ ನೀಡುತ್ತಿದ್ದು, ಕಾಗವಾಡದಲ್ಲಿ 354 ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳು ನೀಡಲಾಗುತ್ತಿದ್ದು, ಪ್ರತಿಯೊಬ್ಬರಿಗೂ ಮಹಿಳೆಯರು ಕೂಡ ಈ ಹೊಲಿಗೆ ಯಂತ್ರದ ಸದುಪಯೋಗ ಪಡೆದುಕೊಂಡು ತಮ್ಮ ದಿನನಿತ್ಯದ ಪ್ರಪಂಚದ ಕೆಲಸಕ್ಕಾಗಿ ಅದನ್ನು ಬಳಸಿ ಉಪಜೀವನ ಮಾಡಿರಿ ಎಂದು ಶಾಸಕರು ಹೇಳಿದ್ದಾರೆ. ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಯಾದಂತಹ ಕೆ ಗಾವಡೆ ಇವರು ಪಟ್ಟಣ ಪಂಚಾಯಿತಿಗೆ ನೂತನ ಸರ್ಕಾರದಿಂದ ನಾಮನಿರ್ದೇಶನಗೊಂಡಂತಹ 3 ಜನ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಶಾಂತಿನಾಥ್ ಕರವ್, ಪ್ರಕಾಶ್ ಪಾಟೀಲ್ ಮತ್ತು ನ್ಯಾಯವಾದಿ ಸ್ವಪ್ನಿಲ್ ಪಾಟೀಲ್ ಇವರನ್ನ ಶಾಸಕರಿಂದ ಸನ್ಮಾನಿಸಿ ಆಯ್ಕೆ ಪತ್ರವನ್ನು ನೀಡಲಾಗಿದೆ. ಕೆ ಗಾವಡೆ ಇವರು ಪಟ್ಟಣ ಪಂಚಾಯಿತಿಗೆ ಮಂಜೂರುಗೊಂಡಂತಹ ಮುಖ್ಯಮಂತ್ರಿಗಳ ನಗರೋತ್ಥಾನ ಯೋಜನೆಯ ಬಗ್ಗೆ ಮತ್ತು SC/ST ವಿಶೇಷ ಅನುದಾನದ ಬಗ್ಗೆ ಮಾಹಿತಿ ನೀಡಿ ಎಲ್ಲ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಿದ್ದು, ಈ ವೇಳೆ ಜ್ಯೋತಿ ಕುಮಾರ್ ಪಾಟೀಲ್, ಕಾಕಾ ಪಾಟೀಲ್, ಪದ್ಮಾಕರ್ ಕರವ್ ಮತ್ತು ಶಂಕರ ವಾಗಮೋಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. SC/ST ಇತರ ಯೋಜನೆಯಲ್ಲಿ ಹೊಲಿಗೆ ಯಂತ್ರಗಳ ಒಂದು ವಿತರಣೆ ಕಾರ್ಯಕ್ರಮ, ಅದೇ ರೀತಿ ಶಿವವಾಹನ ಪೂಜಾ ಕಾರ್ಯಕ್ರಮ ಮತ್ತು ಇತರನ್ನು ಮಾನ್ಯ ನಮ್ಮ ಶಾಸಕರಾದಂತಹ ರಾಜಣ್ಣ ಕಾಗೆ ಅವರು ಆಲ್ರೆಡಿ ಉದ್ಘಾಟನೆ ಆಗಿದೆ. ಮತ್ತು ನಮ್ಮ ಕಾಗವಾಡ ಪಟ್ಟಣದ ಎಲ್ಲ ಮುಖಂಡರು ಹಾಗೂ ನಮ್ಮ ಪಟ್ಟಣ ಪಂಚಾಯಿತಿಯ ನಾಮನಿರ್ದೇಶನ ಸದಸ್ಯರು ಹಾಗೂ ಊರಿನ ಎಲ್ಲ ಒಂದು ನಾಗರಿಕರ ಸಹಯೋಗದೊಂದಿಗೆ ಈಗ ಹೊಲಿಗೆ ಯಂತ್ರಗಳ ವಿತರಣಾ ಕಾರ್ಯಕ್ರಮ ಇದೆ. ಇಲ್ಲಿ ಒಟ್ಟು ನಮ್ಮ ನಗರೋತ್ಥಾನ ಯೋಜನೆಯಲ್ಲಿ 314 ಹೊಲಿಗೆ ಯಂತ್ರಗಳು ಇಲ್ಲಿ ಬಂದವ. ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 141 ಮತ್ತು ಸಾಮಾನ್ಯ 173 ಇವು ಹೊಲಿಗೆ ಯಂತ್ರ ಕಾರ್ಯಕ್ರಮ. ಈಗಾಗಲೇ ನಾವು SFC 24-25 ಯೋಜನೆಯಲ್ಲಿ ಆಲ್ರೆಡಿ ನಾವು ಕಾಗವಾಡ ಪಟ್ಟಣದ ನಾಗರಿಕರಿಗೆ ಆಲ್ರೆಡಿ ನಾವು ಹೊಲಿಗೆ ಯಂತ್ರ ವಿತರಣೆ ಮಾಡಿದ್ದೇವೆ. ಅದೇ ರೀತಿ ಇದು ಒಂದು ನಗರೋತ್ಥಾನ ಹೊಲಿಗೆ ಯಂತ್ರ ಕಾರ್ಯಕ್ರಮದ ಈಗ ಉದ್ಘಾಟನೆ ಆಗಿದೆ, ಈಗ ವಿತರಣೆ. ಇದಾದ ನಂತರ ಇನ್ನೊಂದು ಯೋಜನೆ ಇದೆ, ಅದು ಇನ್ನೊಂದು ಬಹಳ ಒಂದು 15 ಅಥವಾ 1 ತಿಂಗಳಲ್ಲಿ ಸೋಲಾರ್ ಕಾರ್ಯಕ್ರಮ ಇದೆ. ಸೋಲಾರ್ ಅದು ತಮ್ಮ ಮನೆಯಲ್ಲಿ ಬಂದ ಅಳವಡಿಸ್ತಾರೆ. ಅದು ಕಾರ್ಯಕ್ರಮ ಬಗ್ಗೆ ಆಮೇಲೆ ಹೇಳ್ತಾರೆ ಅದ್ರ ಬಗ್ಗೆ. ಈಗ ಹೊಲಿಗೆ ಯಂತ್ರದ ವಿತರಣೆ ಕಾರ್ಯಕ್ರಮ ನಾವು ಈಗ ನಮ್ಮ ಮಾನ್ಯ ಮುಖಂಡರ ಬ್ಯೂರೋ ರಿಪೋರ್ಟ್ BV5 ನ್ಯೂಸ್ ಕನ್ನಡ, ಕಾಗವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.